ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಸುಮಾರು ಎರಡೂವರೆ ವರ್ಷ ಆಯಿತು ವೀಡಿಯೋನ ಮಾಡಿದ್ದಿಲ್ಲ. ಸೊ ಇನ್ಮೇಲಿಂದ ಡೈಲಿ ಲಾಗ್ಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಮುಂಚೆ ಎಲ್ಲ ಹಿಸ್ಟ್ರಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತುಂಬ ವೀಡಿಯೋಸ್ ಮಾಡ್ತಿದ್ದೆ. ಸೊ ಇನ್ಮೇಲಿಂದ ಡೈಲಿ ಲಾಗ್ಸ್ ಮಾಡೋಣ, ನಮ್ಮ ಫ್ಯಾಮ್ಲಿ ನಮ್ಮ ಫ್ರೆಂಡ್ಸು ಯಾವ ಥರ ಇರ್ತೀವಿ ಏನು ಅಂತ ಆ ಥರ ವೀಡಿಯೋ ಮಾಡೋಣ ಅಂತ. ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ ಈಗೂ ಅದೇ ಥರ ಸಪೋರ್ಟ್ ಮಾಡಿ. ಓಕೆ, ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಲೆಟ್ಸ್ ಗೋ. ಸೊ ಈಗ ಮನೆಯಲ್ಲಿ ಕಾಲ್ ಮಾಡಿದ್ರು, ನಮ್ಮ ಮಿಸ್ಸಸ್ಗೆ ಆರಾಮಿಲ್ಲಂತೆ. ಸೊ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬರ್ಬೇಕು ಇವಾಗ. ಹಂಗೆ ಕಂಟಿನ್ಯೂ ಲಾಗ್ ಹಂಗೆ ಮಾಡ್ಕೊತ ಹೋಗ್ತಿರ್ತೀನಿ, ಬನ್ನಿ. ಇದೆ ನೋಡಿ ನಮ್ಮ ಮನೆ ಕ್ವಾರ್ಟರ್ಸ್ ಇವು. ಸೊ ಇದು ನನ್ನ ಗಾಡಿ NS, ಇದು ನಮ್ಮ ಫಾದರ್ ಗಾಡಿ, ಇದು ಹೋಂಡಾ ಡ್ರೀಮ್, ಇದು 110cc ಇದು ನಮ್ಮ ತಮ್ಮದು ಸ್ಕೂಟಿ. ಸೊ ಇದೇ ನೋಡಿ ನಮ್ಮ ಮನೆ. ದಿಸ್ ಈಸ್ ಮೈ ವೈಫ್. ಸೊ ಇದು ಹಾಲು. ಒಂದ್ಸಲ ಹೋಮ್ ಟೂರ್ ಮಾಡ್ತೀನಿ, ಈ ಸದ್ಯ ಏನು ತೋರಿಸೋದು ಬೇಡ. ಇವಾಗ ಹಾಸ್ಪಿಟಲ್ಗೆ ಹೊಂಟೀವಿ, ಹೋಗಿ ಬರೋಣ. ಬಾಂಬ ಹೇಳಿ, ಏನಾದ್ರು ಮಾತಾಡ್ತಿಲ್ಲ. ಸೊ ಫೈನಲಿ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ. ಸೊ ಇವರು 6 ಮಂತ್ಸು ಪ್ರೆಗ್ನೆನ್ಸಿ ಇದ್ದಾರೆ. ಇವರಿಗೆ ಮೊನ್ನೆ 6 ಮಂತ್ಸಿಂದ ಸ್ಕ್ಯಾನ್ ಮಾಡ್ಸೋಕೆ ಹೋದಾಗ ಬ್ಲಡ್ಡು ಪೂರ ಕಮ್ಮಿ ಆಗಿದೆ ಅಂತ, 6 ಪಾಯಿಂಟ್ ಆಗಿದೆ. ಹಂಗಾಗಿ ಐರನ್ 2 ಅಂತ ಹಾಕ್ಸೋಕೆ ಬಂದಿದ್ವಿ ಇಲ್ಲ ಹಾಸ್ಪಿಟಲ್ ಒಳಗೆ. ಅದೇ ಪ್ರಾಬ್ಲಮ್, ಮತ್ತೇನಿಲ್ಲ. ಬ್ಲಡ್ ಇಂಪ್ರೂವ್ ಆಗ್ಬೇಕಂದ್ರೆ ಏನು ತಿನ್ಬೇಕು ಹೇಳು? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಬ್ಲಡ್ ಇಂಪ್ರೂವ್ ಆಗ್ಬೇಕಂದ್ರೆ ಏನು ತಿನ್ಬೇಕಂತ ಇವ್ರಿಗೆ ಗೊತ್ತಿಲ್ಲಂತೆ, ನಮಗೆ ಗೊತ್ತಿದೆ, ಎಲ್ಲ ಇದೆ ಮನೆಯಲ್ಲಿ. ಬಟ್ ಇವರು ತಿಂತಾ ಇಲ್ಲ ಅದನ್ನು ಸರಿಯಾಗಿ, ಊಟನೂ ಮಾಡ್ತಿಲ್ಲ ಸರಿಯಾಗಿ ಇವರು. ಸೊ ಗಾಯ್ಸ್, ಫೈನಲಿ ಐರನ್ 2 ಮುಗೀತು. ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ಕ್ಲೈಮೇಟ್ ನೋಡಿ ಯಾವ ಥರ ಆಗಿದೆ ಒಳಗೆ ಬರೋಷ್ಲಿಗೆ. ಆಲ್ರೆಡಿ ಮಳೆ ಬರ್ತಾ ಇದೆ ನೋಡಿ, ಗಾಡಿ ಯಾವ ಥರ ಆಗಿದೆ. ಫೈನಲಿ ಮಳೆ ಶುರುವಾಗಿದೆ ನೋಡ್ರಿ. ಕ್ಲೈಮೇಟ್ ಯಾವ ಥರ ಆಗಿದೆ ಇಲ್ಲಿ. ಮಳೆ ಬರೋಷ್ಲಿಗೆ ಸೀದಾ ಮನೆಗೆ ಹೋಗಿ ಸೇರ್ಕೊಂಡ್ಬರ್ಬೇಕು ನಾವು. ಈಗ ತಾನೇ ಬ್ಲಡ್ ಹಾಕ್ಸ್ಕೊಂಡ್ ಬಂದ್ವಿ ನಾವು. ಇಲ್ಲಿ ನೋಡ್ರಿ ಅವಳು ಏನು ಮಾಡ್ತಾ ಇದ್ದಾಳೆ, ಪಾನಿಪುರಿ ತಿನ್ಕೊಂತ ನಿಂತವಳೆ. ಈಗ ತಾನೇ ಇನ್ನೂ ಬ್ಯಾಂಡೇಜ್ ಎಲ್ಲ ತೆಗೆದಿಲ್ಲ ಕೈ ಮೇಲೆ. ಸೊ ಗಾಯ್ಸ್ ಗುಡ್ ಈವ್ನಿಂಗ್. ಸೊ ಮನೆಗೆ ಬಂದು ಮಲ್ಕೊಂಬಿಟ್ಟೆ, ಸ್ವಲ್ಪ ಟೈರ್ಡ್ ಆಗಿತ್ತು. ಎದ್ದು ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು. ನಾಳೆ ನನ್ನದು ಬರ್ತಡೇ ಇದೆ. ಸ್ವಲ್ಪ 1-2 ಜೊತೆ ಡ್ರೆಸ್ ತೊಗೊಂಡು, ಸ್ವಲ್ಪ ನನ್ನ ಹತ್ರ ವಿಡಿಯೋ ಮಾಡೋಕ್ಕೆ ಮೈಕ್ ಇಲ್ಲ. ಮೈಕು, ಒಂದು ಸೆಲ್ಫಿ ಸ್ಟ್ಯಾಂಡು, ಒಟ್ಟೇನಾದರೂ ಗಿಂಬಲ್ ಟೈಪ್ ಇದ್ದರೆ ಗಿಂಬಲ್, ಇಲ್ಲೊಂದು ಸೆಲ್ಫಿ ಸ್ಟ್ಯಾಂಡ್ ತೊಗೊಂಡು ಬರಬೇಕು. ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ದೀನಿ, ಡ್ಯೂಟಿ ಮೇಲೆ ಇದ್ದಾನೆ ಅಂತಾನೆ. ಆಮೇಲೆ ಬರ್ತಾನೆ, ಅವ್ನು ಬಂದ ತಕ್ಷಣ ಹೋಗಿ ತೊಗೊಂಡು ಬರ್ತೀವಿ. ಇಲ್ಲ ವಸೀಮ್ ಕಡೆನೇ ತೊಗೊಂಬಿಡಂಬ. ಸೊ ಇದು ನಮ್ಮ ಫ್ರೆಂಡಿದ ಅಂಗಡಿ. ನಿಮಗೆ ಬಟ್ಟೆ ಬೇಕಂದ್ರೆ ಇಲ್ಲೇ ಬಂದು ತಗೋರಿ ಆರಾಮಾಗಿ. ಡ್ರೆಸ್ ಹೆಂಗಿದಾವಂತ ತೋರಿಸ್ತೀನಿ ಬರ್ರಿ. ನಮಸ್ತೆ ಸೌಕಾರ್.
ನಾಳೆ ಬರ್ತಡೇ ಐತಿ. ಯಾಕೆ ವಸೀಂ ಬೈ, ನಾಳೆ ಬರ್ತಡೇ ಐತಿ. ಒಂದು ಶರ್ಟು ಒಂದು ಪ್ಯಾಂಟ್. ಹಾಂ, ಪ್ಯಾಂಟ್ 32, ಶರ್ಟು ಒಂದು ಫಾರ್ಮಲ್ ತೆಗೆದುಬಿಡು. ಹೆಂಗೆ ಕಾಣ್ಬೇಕು ಗೊತ್ತಾ ನನಗೆ? ಜಿಮ್ ಅನ್ಬೇಕು ನಾಳೆ. ಸೊ ಇದು ಒಂದು ಬ್ಲ್ಯಾಕ್ ಕಲರು, ಇದು ಮೆಹಂದಿ ಕಲರ್ ಅಲ್ಲ? ಮೆಹಂದಿ ಕಲರು ಬ್ಲ್ಯಾಕ್ ಪ್ಯಾಂಟು. ಸೊ ಗೈಸ್ ಡ್ರೆಸ್ ಎಲ್ಲ ತೊಗೊಂತು. ಸೊ ಮತ್ತು ಇವಾಗೇನು ಕೆಲಸ ಇಲ್ಲ. ಸೊ 3 ಡ್ರೆಸ್, ಎರಡು ಶರ್ಟು ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಬ್ಲ್ಯಾಕು ಮೆಹಂದಿ ಕಲರು, ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಶರ್ಟು, ಒಂದು ಮೆಹಂದಿ ಕಲರ್ ಶರ್ಟ್ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.